ತೆಂಗಿನಿಗೆ ಬರೋ ಕಾಯಿಲೆಗಳು ಮತ್ತು ಕೀಟಗಳ ಬಾಧೆ ಅಂತಂದರೆ ರೆಡ್ ಪಾಮ್ ವೀವಲ್ಲು ಮತ್ತು ರೈನೋಸರಸ್ ಬೀಟಲ್. ಅದ್ರ ನಿಯಂತ್ರಣ ಮತ್ತು ಅದು ಯಾಕೆ ಬರುತ್ತೆ ನಾರ್ಮಲಾಗಿ ತೆಂಗಿಗೆ? ಹೌದು, ಈಗ ಏನಾಗಿದೆ ಅಂತಂದರೆ ನಮ್ಮದು ಮುಂಚೆ ತೆಂಗು ನಾಟಿ ಮಾಡಿದ್ರೆ ನಾವು 7 ವರ್ಷ 8 ವರ್ಷ ನಾವು ಆ ಕಡೆ ಅದು ನೋಡೋ ಅವಶ್ಯಕತೆನೇ ಇರ್ತಿಲ್ಲ. ವರ್ಷಕ್ಕೊಂದ್ಸಲಿ ಗೊಬ್ಬರ ಬೇಸಿಗೆಲಿ ಒಂಚೂರು ನೀರು ಕೊಟ್ಟರೆ ಕೆಲಸನೇ ಮುಗ್ದೋಗ್ತಿತ್ತು ತೆಂಗಲ್ಲಿ. ಮಧ್ಯದಲ್ಲಿ ಯಾವ್ದಾದ್ರು ಬೇರೆ ಬೆಳೆ ಇದ್ರೆ ಮಾಡ್ಕೊಂಡಿರ್ಬೋದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಆ ಥರ ಇಲ್ಲ. ಏನಾಗುತ್ತೆ, ನಮಗೆ ರೈನೋಸರಸ್ ಬಿಟ್ಟಲ್ಲು ಅಂದರೆ ಗೆಂಡಾಮೃಗ ಮೂತಿಗಳು ಏನು ಬರುತ್ತೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡುತ್ತೆ. ಸುಳಿನ ಕಡಿಯುತ್ತೆ ಅದು. ಸುಳಿನ ಕಡಿದ್ರೆ ಸುಳಿನೇ ಹೋಯ್ತು ಅಂದರೆ ತೆಂಗಿಗೆ ಒಂದೇ ಸುಳಿ, ಒಂದು ಸುಳಿ ಹೋಯ್ತು ಅಂದರೆ ಮರ ಹೋಯ್ತು ಅಂದಿದ್ದು ಲೆಕ್ಕ. ನಮಗೆ ಒಂದು 50 ಗಿಡ ಹಾಕಿದ್ರೆ ನಮ್ಗೊಂದು 3ರಿಂದ 4 ವರ್ಷ ಆಗೋದ್ರೊಳಗೆ 40 ಗಿಡ ಉಳಿಯೋದು. 10 ಗಿಡ ಈ ರೈನೋಸರಸ್ ಬಿಟ್ಟಲ್ಲು ಅಥವಾ ಸುಳಿ ಕೊಳೆ ರೋಗ ಇದರಿಂದ ನಮಗೆ ಹಾನಿ ಆಗ್ತಾ ಇದೆ. ಇನಿಷಿಯಲ್ ಇಯರ್ಸಲ್ಲಿ ಫಸ್ಟು 3-4 ವರ್ಷಗಳಲ್ಲಿ ಏನು ಮಾಡ್ಬೇಕು ನಾವು ಅಂತಂದರೆ, ಆ ಸುಳಿ ಸಿಗಬಾರ್ದು ಗಿಡಕ್ಕೆ, ಇದಕ್ಕೆ ಹುಳುಕ್ಕೆ. ಆ ಗಿಡದಲ್ಲಿ ನಾವು ಸುಳಿ ಸಿಗ್ದಂಗೆ ಏನು ಮಾಡಬೇಕು ಅಂದರೆ ಮರಳು ಮತ್ತು ಬೇವಿನ ಹಿಂಡಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮರಳು ಹೆಂಗಿರ್ಬೇಕು, ಸ್ವಲ್ಪ ಕ್ರಿಸ್ಟಲ್ ಆಗಿರ್ಬೇಕು. ಅಂದರೆ ಅದು ನಾವು ಕೈಲಿ ಹಿಂಗೆ ಅಂದರೆ ನಮಗೆ ಅದು ಚುಚ್ಚಂಗಿರ್ಬೇಕು ಮರಳು. ಆ ಥರದ ಮರಳು ತಗೊಂಡು, ಯಾಕೆಂದರೆ ಅದು ರೈನೋಸರಸ್ ಬಿಟ್ಲಲ್ಲಿ ಕುತ್ತಿಗೆ ಭಾಗ ಸ್ವಲ್ಪ ಸಾಫ್ಟ್ ಇರುತ್ತೆ. ಆ ಮರಳು ಅಲ್ಲಿಗೆ ಹೋಗಿ ಸೇರ್ಕೊಂಡ್ರೆ ಅದು ಕುತ್ತಿಗೆ ಅಳ್ಳಾಡಿಸಿದಾಗ ಕುಯ್ದಂಗೆ ಆಗುತ್ತೆ, ಹಾಗೆ ಹುಳ ಸಾಯುತ್ತೆ, ಮತ್ತು ಅದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಂಗಾಗಿ ಗಿಡದಲ್ಲಿ ನಾವು ಮರಳು ಮತ್ತು ಬೇವಿನ ಹಿಂಡಿನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸುಳಿಗೆ ಹಾಕಬೇಕು. ಇದು ಒಂದು ಮೆಥಡ್. ಮತ್ತೆ ಬಕೆಟ್ ಟ್ರ್ಯಾಪ್ಸು ಎಲ್ಲ ನಾವೆಲ್ಲ ರೈತ ಬಂದವರು ಬಳಸ್ತಾ ಇದ್ದಾರೆ. ಆ ಬಕೆಟ್ ಟ್ರ್ಯಾಪ್ಸ್ ಎಕರೆಗೆ ಒಂದು 4 ಜಾಸ್ತಿ ಇಡಬಾರ್ದು. ಮೋಹಕ ಬಲೆಗಳು ಅದನ್ನು ಕೂಡ ಎಕರೆಗೆ ಒಂದು 4 ಜಮೀನಿನ ಹೊರಭಾಗದಲ್ಲಿ ಇಡಬೇಕು. ಆದಷ್ಟು ಒಳಭಾಗದಲ್ಲಿ ಇಡೋದನ್ನ ಅವಾಯ್ಡ್ ಮಾಡ್ಬೇಕು ರೈತರು. ಹೊರಭಾಗದಲ್ಲಿ ಇಟ್ಟರೆ ಇದು ಒಂದು ಮೆಥಡ್ ಆಗುತ್ತೆ. ಇನ್ನು ಇದ್ರ ಮೇಲೂ ನಮಗೆ ಸ್ವಲ್ಪ ಕಂಟ್ರೋಲ್ ಬೇಕು ಅಂತ ಅಂದರೆ ನಮ್ಮದು ಕ್ಲೋರೋಪೈರಿಪಾಸ್ ಗ್ರ್ಯಾನ್ಯೂಲ್ಸ್ ಬರ್ತವೆ, ಅಂದರೆ ಕೆಟ್ಟ ಸ್ಮೆಲ್ ಇರ್ತಕ್ಕಂಥ ಕಾಳು ಥರ ಇದು ಬರುತ್ತೆ. ಅದು ಮತ್ತು ಮರಳು ಎರಡನ್ನೂ ಒಂದು ಬಟ್ಟೆಲಿ ಕಟ್ಟಿ 1-2 ನುಸಿನ್ಗಳಿಗೆ ಅದ್ರ ಜೊತೆ ಇಟ್ಟು ನೀವು ಒಂದು 4-5 ತೂತಗಳು ಮಾಡಿಬಿಟ್ಟು ಸುಳಿಲಿಟ್ರೆ ಆ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅವಾಗ ಕೂಡ ಇದು ಅನ್ಕಂಫರ್ಟಬಲ್ ಸ್ಮೆಲ್ ಬಂದಾಗ ಹುಳ ಅವಾಯ್ಡ್ ಆಗುತ್ತೆ. ಇದು ಹುಳ ಬರ್ದಂಗೆ ಕಂಟ್ರೋಲ್ ಆಗೋಗುತ್ತೆ. ಅವಾಗ ನಿಮಗೆ ಸುಳಿ ಕಡಿಯೋದಿಲ್ಲ, ಸಮಸ್ಯೆ ಆಗೋದಿಲ್ಲ. ಇನ್ನೊಂದು ಹುಳ ಇರೋದಿಲ್ಲ, ಆದರೆ ಸುಳಿ ಕೊಡ್ತೋಗುತ್ತೆ. ಏನು ನಾವು ಮಳೆ ನೀರು ಬಂದಿದ್ದು ಅಲ್ಲೇ ನಿಂತು ಅದು ಡ್ರೈ ಆಗಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಬಿಸಿಲು ಏನಾದ್ರು ಜಾಸ್ತಿ ಆಯಿತು ಅಂತಂದರೆ ನೀರು ಬೆಚ್ಚಗಾದಂಗಾಗಿ ಅಲ್ಲಿ ಸುಳಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸುಳಿ ಕೊಳೆ ಏನಾದ್ರು ಜಾಸ್ತಿ ಇತ್ತು ಅನ್ನೋ ಪಕ್ಷದಲ್ಲಿ ಏನು ಮಾಡಬೇಕು ಅಂತಂದರೆ ಕ್ಲೋರೋಥ್ಯಾಲನಿಲ್ ಅಂತ ಒಂದು ಔಷಧಿ ಬರುತ್ತೆ. ಅದನ್ನು ಕ್ಲೋರಾಂಟ್ರಿಪ್ರೋಲ್ ಔಷಧಿನ ನೀವು ಕವಾಚ್ ಅಂತ ಸಿಗುತ್ತದು ಮಾರ್ಕೆಟಲ್ಲಿ. ಅದನ್ನು ನೀವು ಒಂದು 10 ಗ್ರಾಮ್ ಔಷಧಿನ ಒಂದು ಪ್ಯಾಕೆಟಲ್ಲಿ, ಪ್ಲಾಸ್ಟಿಕ್ ಎಳ್ ಪ್ಯಾಕೆಟ್ ಹಾಕ್ತೀವಲ್ಲ ಆ ಥರದ ಒಂದು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಒಂದು 10 ತೂತ ಮಾಡಿಬಿಟ್ಟು ಸುಳಿಗೆ ಇಟ್ಬಿಡೋದು. ಮಳೆ ಬಿದ್ದಾಗ ಅದು ನಿಮಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಔಷಧಿ. ಅದು ಕೂಡ ನಿಮಗೆ ಕಂಟ್ರೋಲ್. ಬಂದ ಮೇಲೆ ಸುಳಿನ ನಾವು ಕಂಟ್ರೋಲ್ ಮಾಡೋದು ಕಷ್ಟ. ಮುಂಚೆನೇ ಕಂಟ್ರೋಲ್ ಮಾಡಬೇಕು. ಇನ್ ಕೇಸ್ ಸುಳಿ ಕೊಳ್ತಿದೆ ಅಂದರೆ ನಾವು ಅದರಲ್ಲಿ ಕಟ್ ಮಾಡಿ, ಇನ್ನೂ ಸುಳಿ ಇತ್ತು ಅಂತಂದರೆ ಅದಕ್ಕೆ ಲೈಟಾಕ್ಸ್ ಪುಡಿ ಬರುತ್ತಲ್ಲ, COC ಕಾಪರ್ ಆಕ್ಸಿಕ್ಲೋರೈಡ್, ಆ ಪುಡಿನ ತೆಗೆದು ನಾವು ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಮಾಡಿ ಅದನ್ನ ಬರೋ ರೀತಿ ಮಾಡ್ಬೋದು. ಸುಳಿ ಪೂರ್ತಿ ಹೋಯ್ತು ಅಂದರೆ ನಮಗೆ ಮತ್ತೆ ಸುಳಿ ಬರೋದಿಲ್ಲ. ಹಂಗಾಗಿ ಇಷ್ಟು ಮೆಥಡಲ್ಲಿ ಇವರು ಕಂಟ್ರೋಲ್ ಮಾಡ್ಕೋಬೋದು. ಇನ್ನು ರೆಡ್ ಪಾಮ್ ವೀವಿಲ್ ಸ್ವಲ್ಪ ದೊಡ್ಡ ಮರಕ್ಕೆ ಬರುತ್ತೆ ನೀವು ಹೇಳಿದ್ದು. ಈಗ ರೈನೋಸರಸ್ ಅಂದರೆ ಅದು ಕಪ್ಪುಗಿರುತ್ತೆ, ಜೀರುಂಡೆ ಟೈಪ್ ಮೂತಿ ಹುಳ. ಇದು ಕೆಂಪು ಇರುತ್ತೆ, ಕೆಂಪು ಮೂತಿ ಹುಳ. ಅದು ರೈತರು ನೋಡ್ಕೋಬೇಕು, ಯಾವುದೇ ಕಾರಣಕ್ಕೂ ಮರನ ಡ್ಯಾಮೇಜ್ ಮಾಡಬಾರ್ದು. ಮರನ ಇವರು ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದರೆ ಆ ಡ್ಯಾಮೇಜಲ್ಲೇ ಅದು ಒಳಗೋಗ್ಬಿಡುತ್ತೆ. ಅದು 1-2 ಒಳಗೋದ್ರೆ ಅಲ್ಲಿ ಸಾವಿರಾರು ಮರಿ ಮಾಡಿ ಅವೆಲ್ಲ ಒಳಗಡೆ ತಿಂದು ಟೊಳ್ಳು ಮಾಡಿ ಮರನ ಬಿಟ್ಟು ಮತ್ತೆ ಅಕ್ಕಪಕ್ಕದ ಮರಗಳಿಗೂ ಎಲ್ಲ ಸ್ಪ್ರೆಡ್ ಆಗಿ ಇಡೀ ತೋಟನೇ ಹಾನಿ ಮಾಡ್ತವೆ. ಹಂಗಾಗಿ ಇನ್ ಕೇಸ್ ಏನಾರು ತೂತ ರೀತಿ ಕಂಡು ಅದು ಒಳಗಡೆ ಹುಳಗಳು ಹೋಗಿ ಕೊರೆದು ಮತ್ತೆ ಅದನ್ನ ಹೊರಗಡೆ ಹಾಕ್ತಾ ಇದ್ದೇವೆ, ಒಳಗಡೆ ತಿಂದು ಹೊರಗಡೆ ಹಾಕ್ತಾ ಇದ್ದೇವೆ ಅಂತಂದರೆ ಶಾರ್ಪ್ ಆದ ತಂತಿನ ನಾವು ಅಲ್ಲಿ ಒಳಗಡೆ ಚುಚ್ಚಿ ಆ ಹುಳಗಳು ಎಷ್ಟಾಗ್ತದೆ ಸಾಧ್ಯ ಆಗ್ತದೆ ಅದನ್ನು ತೆಗಿಬೇಕು. ತೆಗೆದು ನಾವು ಕ್ಲೋರೋಪೈರಿಪಾಸು ಅಥವಾ ಪೊಟ್ಯಾಷಿಯಂ ಫಾಸ್ಫೇಟ್ ಅಂತ ಬರುತ್ತೆ, ಅದನ್ನ ಸ್ವಲ್ಪ ಒಳಗಡೆಗೆ ಸಫಕೇಟ್ ಆಗಿ ಹಾಕಿ ಅದನ್ನ ಪ್ಲಗ್ ಮಾಡಬೇಕು. ಅಂದರೆ ಅದು ಮುಚ್ಚಿ ಅದು ಇದಾಗೋ ರೀತಿ. ಆಮೇಲೆ ನಾವೇನು ಮಾಡೋದು, ಕಂಪ್ಲೀಟ್ ಸಿಮೆಂಟ್ ಪ್ಯಾಕಿಂಗ್ ಮಾಡಿಬಿಡ್ಬೋದು. ಅದನ್ನು ಹುಳಗಳಿಂದ ಒಳಗಡೆ ಹೋಗ್ದಂಗೆ ಹೊರಗಡೆ ಬರ್ದಂಗೆ ಸಿಮೆಂಟ್ ಅಥವಾ ಜೇಡಿ ಮಣ್ಣಿಂದ ಪ್ಯಾಕ್ ಮಾಡಿದ್ರೆ ಅದು ಕೂಡ ಒಂದು ಒಳ್ಳೆ ಮೆಥಡ್ ಆಗಿರುತ್ತೆ. ಪೂರ್ತಿ ಮರ ಒಳಗಡೆ ಟೊಳ್ಳಾಗಿ ಹೋಗೋ ರೀತಿ ತಿಂದಿತ್ತು ಅಂದರೆ ಆ ಮರ ಬದುಕ್ಸೋದು ಕಷ್ಟ ಆಗಿರುತ್ತೆ. ಅಂತ ಮರಗಳು ಬೀಳ್ತಾವಲ್ಲ, ಅವಾಗ ನಾವು ಪೆಟ್ರೋಲ್ ಹಾಕಿ ಸುಟ್ಟಾಕ್ಬೇಕು ಇದನ್ನ ಮರನ. ಇಲ್ಲ ಅಂದ್ರೆ ಆ ಹುಳಗಳೇನಾಗ್ತವೆ ಅಲ್ಲಿಂದ ಮತ್ತೆ ಬೇರೆ ಮರಗಳು ಸ್ಪ್ರೆಡ್ ಆಗಿ ಇಡೀ ತೋಟನ ಹಾನಿ ಮಾಡ್ತವೆ. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ಬಿದ್ದಿದ್ದ ಮರನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬೇಕು, ಅವೆಲ್ಲನೂ ನಾಶ ಮಾಡಬೇಕು. ನಾರ್ಮಲ್ ಆಗಿ ಇವಾಗ ಎಡೆಮಟ್ಟೆ ಕಟ್ ಮಾಡ್ಬೇಕಾದ್ರೆ ರೈತರುಗಳು ಏನ್ ಕೈಲಿ ಹಿಡಿದಿರ್ತಾರೆ ಅದನ್ನ ಮರ ಕೊಡಿಯೋದು ಒಂದು ಅಭ್ಯಾಸ. ಈಗ ಕೆಲಸ ಮಾಡ್ತಾ ಇರ್ತಾರೆ, ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಚ್ಚಿ ಕೊಡೋದು ಹೋಗ್ತಾರೆ. ಅದು ತುಂಬಾ ಬ್ಯಾಡ್ ಪ್ರಾಕ್ಟೀಸ್ ಅದು. ಮತ್ತೇನ್ ಮಾಡ್ತಾರೆ, ಉಳುಮೆ ಮಾಡ್ಬೇಕಾದ್ರೆ ಎಡ್ಜಿಗೆ ಉಳುಮೆ ಮಾಡ್ತೀವಿ ಅಂತ ಹೋಗ್ತಾರೆ, ಅವಾಗೂ ಎಡ್ಜ್ ಟಚ್ ಆಗುತ್ತೆ. ಅದು ಒಂದ್ ಸಣ್ಣ ಹೋಲ್ ಸಾಕೋದಕ್ಕೆ. ಅದು ಒಂದ್ಸಲಿ ಎಂಟ್ರ್ ಆಯ್ತು ಅಂದ್ರೆ ಅಲ್ಲೇ ಮರಿ ಮಾಡಿ ಸಾವಿರಾರಾಗಿ ಒಂದೊಂದು ತೋಟದಲ್ಲಿ ನಿಮ್ಗೆ 10,000 20,000 ಹುಳುಗಳಾಗಿ ಹೋಗ್ತವೆ.
ನೀವು ನೆಗ್ಲೆಕ್ಟೆಡ್ ತೋಟಗಳಲ್ಲಿ ಅವೇ ಮಲ್ಟಿಪ್ಲೈ ಆಗಿ ಅವು ಅಕ್ಕಪಕ್ಕ ಒಳ್ಳೆ ಬೆಳೆ ಮಾಡ್ತಾ ಇರೋ ರೈತರುಗಳಿಗೂ ಕೂಡ ಹಾನಿ ಮಾಡ್ತವೆ. ಹಂಗಾಗಿ ಭಾರಿ ಕೇರ್ಫುಲ್ ಆಗಿರ್ಬೇಕು ಈ ವಿಷಯದಲ್ಲಿ ರೈತರು. ತೆಂಗಿನ ಮರಕ್ಕೆ ವರ್ಷಕ್ಕೊಂದ್ಸಲ ಉಪ್ಪು ಹಾಕ್ಬೇಕು ಅಂತ ಅಂದ್ಬಿಟ್ಟು ಹಾಕ್ತಾರೆ. ಉಪ್ಪು ಆಕ್ಚುಲಿ ಎಲ್ಲೂ ರೆಕಮೆಂಡೇಶನ್ ಇಲ್ಲ, ಆದ್ರೆ ಅದೊಂದು ಪ್ರಾಕ್ಟೀಸ್ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್. ಅದು ನಮ್ಮ ತೆಂಗಿನ ಮರಕ್ಕೆ ಉಪ್ಪು ಅಂದ್ರೆ ಅದು ಸೋಡಿಯಂ ಕ್ಲೋರಿನ್ ಎಲ್ಲ ಎಷ್ಟು ಒಂದು 5 ಗ್ರಾಮ್ಸ್ 10 ಗ್ರಾಮ್ಸ್ ಅಷ್ಟು ಬೇಕು. ಅದು ಆಲ್ರೆಡಿ ಮಣ್ಣಲ್ಲಿ ಅವಶ್ಯಕತೆ ಇರುತ್ತೆ. ನಮ್ಮ ರೈತರು ಎಷ್ಟು ಹಾಕ್ತಿದ್ದಾರೆ, 1 kg ಎಷ್ಟು ಹಾಕ್ತಾರೆ. ನಾವು ಬೋರಾಕ್ಸು ಜಿಂಕ್ 50 ಗ್ರಾಮ್ ಹಾಕಿ ಅಂತ ಹೇಳ್ತಾ ಇದೀವಿ. ಬೋರಾಕ್ಸು ಜಿಂಕ್ ಎರಡನ್ನು ಅವು ಲಘು ಪೋಷಕಾಂಶ. ಸೋಡಿಯಂ ಕ್ಲೋರಿನ್ ಇವೆಲ್ಲ ಇನ್ನೂ ಮೈಕ್ರೋನ್ಯೂಟ್ರಿಯೆಂಟ್ ಅಲ್ಲಿ ವೆರಿ ಟ್ರೇಸ್ ಎಲಿಮೆಂಟ್ಸ್ ಇವು. ಅವೆಲ್ಲ ಮಣ್ಣಲ್ಲಿ ತುಂಬಾ ಲಭ್ಯತೆ ಇರುತ್ತೆ. ಅದು ಬರಕ್ಕೇನು ಅಷ್ಟೊಂದು ಬೇಕಾಗಲ್ಲ. 1 kg ಎಷ್ಟು ಹಾಕೋದು ಅದೇನಂತ ಸೂಕ್ತವಾದ ವಿಧಾನ ಅಲ್ಲ. ಅದಕ್ಕೆ ಯಾವುದೇ ಎವಿಡೆನ್ಸ್ ನಮ್ಗೆ ಇದರಲ್ಲಿ ಯೂನಿವರ್ಸಿಟಿ ರೆಕಮೆಂಡೇಶನ್ಸ್ ಆಗಲಿ ಯಾವುದೂ ಇಲ್ಲ. ಹಾಗಾಗಿ ರೈತ ಬಂದ್ರು ಆ ಪ್ರಾಕ್ಟೀಸ್ ಸುಮ್ಮನೆ ಮಾಡದೇ ಇರೋದು ಒಳ್ಳೇದು ಅಂತ ಅನ್ಸುತ್ತೆ. ಇವಾಗ ಏನಾದರೂ ಕಾಯಿಲೆ ಬರ್ತಿದೆ ತೆಂಗಿಗೆ ಅಂತಂದ್ರೆ ಇನ್ನು ಅರ್ಲಿ ಸ್ಟೇಜಲ್ಲಿ ಹೇಗೆ ಗುರ್ತು ಮಾಡ್ಕೊಳ್ಳೋದು ರೈತರುಗಳು? ಅಣಬೆ ರೋಗ ಒಂದು ಬರುತ್ತೆ, ಅಂದ್ರೆ ಕಾಂಡ ಸೋರಿ ನೆಕ್ಸ್ಟ್ ಅಣಬೆ ಬರುತ್ತೆ. ಆ ಕಾಂಡ ಸೋರೋದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 6 ಅಡಿಗಿಂತ ಕೆಳಗಡೆ ಸಣ್ಣದಾಗಿ ರಕ್ತ ಸೋರ್ದಂಗೆ ಸ್ವಲ್ಪ ಸೋರಕ್ಕೆ ಶುರು ಆಗುತ್ತೆ. ಅದು ಇನಿಷಿಯಲ್ ಸ್ಟೇಜಲ್ಲೇ ನಾವು ಗುರುತಿಸ್ಕೊಂಡ್ರೆ ಈ ಕಾಂಡ ಸೋರೋ ರೋಗನ ಕಂಟ್ರೋಲ್ ಮಾಡ್ಬೋದು. ಅದು ಅಣಬೆ ಬಂತು ಅಂತಂದ್ರೆ ಅದು ಲಾಸ್ಟ್ ಸ್ಟೇಜ್. ಅದು 4-5 ವರ್ಷ ಫಂಗಸ್ ಅಲ್ಲಿ ಬೆಳೆದು ಅದು ಸಂಪೂರ್ಣವಾಗಿ ಮರನ ಹಾನಿ ಮಾಡಿ ಲಾಸ್ಟಿಗೆ ಅಣಬೆ ಬರೋದು. ಅಣಬೆ ಕಾಣಿಸ್ತಾ ಇದೆ ಅಂದ್ರೆ ಹೋಯ್ತು ಅಂತ ಅಂದ್ಬಿಟ್ಟು. ಹಂಗಾಗಿ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ರಕ್ತ ಸೋರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಅದನ್ನ ಒಂದು ಶಾರ್ಪ್ ಕತ್ತಿಲಿ ಕೆತ್ತಿ, ಅಂದ್ರೆ ಜಾಸ್ತಿ ಕೆತ್ತಬಾರ್ದು, ಶಾರ್ಪ್ ಕತ್ತಿಲಿ ಮೇಲೆ ಕೆತ್ತಿ ಅದಕ್ಕೆ ಏನೊಂದು COC ಕಾಪರ್ ಆಕ್ಸಿಕ್ಲೋರೈಡ್ ಪುಡಿನ ತಗೊಂಡು ಅದನ್ನ ಪೇಸ್ಟ್ ತರ ಮಾಡ್ಕೊಂಡು ಅಲ್ಲಿಗೆ ಹಚ್ಚಬೇಕು. ಆಮೇಲೆ ಬೇರಿಗೆ ಔಷಧಿನ ಕಟ್ಟಬೇಕು. ಹೆಕ್ಸಕೋನಜೋಲ್ ಅಂತ ಒಂದು ಔಷಧಿ ಇದೆ. ಅದನ್ನ ಒಂದು 5 ml ಒಂದು 100 ml ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಬೇರಿಗೆ ಕಟ್ಟಬೇಕು. ಅಂದ್ರೆ ಬೇರಿಗೆ ಕಟ್ಟಬೇಕಂದ್ರೆ ಒಂದು 5-6 ಅಡಿ ಹೊರಗಡೆ ನಾವು ಬಗದ್ರೆ ಒಂದು ಪೆನ್ಸಿಲ್ ಗಾತ್ರದ ಬೇರುಗಳು ಸಿಗ್ತವೆ, ಕೆಂದು ಕಲರ್ ಪೆನ್ಸಿಲ್ ಗಾತ್ರದ ಬೇರುಗಳು. ಅದನ್ನ ನಾವು ಬೇರಿಗೆ ಕಟ್ಬೇಕಾಗುತ್ತೆ. ಮತ್ತೆ ಅದು ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳ್ನೀರನ್ನ ಕಾಯಿನ ತಗೋಬಾರ್ದು 45 ಡೇಸ್. ಈಗ ಅದನ್ನ ಮಾಡಿದ್ಮೇಲೆ 45 ದಿವಸ ಸಂಪೂರ್ಣವಾಗಿ ಯಾವ್ದನ್ನ ತೆಗಿದಂಗೆ ಏನಾದ್ರು ಇನ್ ಕೇಸ್ ಇದ್ರೆ ಕಾಯಿ ತೆಗಿಯಕ್ಕಿತ್ತಂದ್ರೆ ಅದನ್ನೆಲ್ಲ ತೆಗೆದು ಎಳ್ನೀರು ತೆಗಿಯಕ್ಕಿದ್ರೆ ಅದನ್ನೆಲ್ಲ ತಗೊಂಡು ಆಮೇಲೆ ಈ ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. 45 ದಿವಸ ಏನನ್ನು ಕೂಡ ಇವರು ಬಳಕೆ ಮಾಡಬಾರ್ದು. ಹೌದೌದು. ಅಕಸ್ಮಾತ್ ಗೊತ್ತಿಲ್ಲದೆ ಉಪಯೋಗಿಸಿದ್ರೆ ಸರ್ ತುಂಬಾ ಹಾನಿ ಅಂತಲ್ಲ, ಅಂದ್ರೆ ಸ್ವಲ್ಪ ಈಗ ಅಲರ್ಜಿಕ್ ಇದ್ದವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಹೆಕ್ಸಕೋನಜೋಲ್ ಕಂಟೆಂಟ್ ಏನು ಎಳ್ದಿರುತ್ತಲ್ಲ ಅದು ನೀವು 5 ml ಕೊಟ್ಟಿರ್ತೀರಾ, ಅದು ಸ್ವಲ್ಪ ml ನಿಮಗೂ ಕನ್ಸಂಪ್ಷನ್ ಆಗಿ ಎಳ್ನೀರು ಕುಡಿದ್ರೆ ಅದು ನಿಮಗೂ ಕನ್ಸಂಪ್ಷನ್ ಆದಂಗೆ ಆಗುತ್ತೆ. ಸ್ವಲ್ಪ ಬಾಡಿಲಿ ನಿಮಗೆ ಹೆಲ್ತ್ ಅಪ್ಸೆಟ್ಸ್, ಫುಡ್ ಪಾಯ್ಸನಿಂಗ್ ಟೈಪ್ ವೇರಿಯೇಷನ್ಸ್ ನಿಮ್ಮ ಬಾಡಿಲಿ ಕಂಡು ಬರುತ್ತೆ. ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಫಸಲನ್ನು ಕೊಡಕ್ಕೆ ಶುರು? ನಮ್ದು ನಾಟಿ ತಳಿ ಎಲ್ಲ ಒಂದು ನಿಮಗೆ 6ರಿಂದ 7 ವರ್ಷಕ್ಕೆ ನಿಮಗೆ ಫಸಲು ಸ್ಟಾರ್ಟ್ ಆಗುತ್ತೆ. 5 ವರ್ಷಕ್ಕೂ ಕೆಲವರೆಲ್ಲ ಚೆನ್ನಾಗಿ ಬೇಸಾಯ ಮಾಡಿದ್ರೆ ಹೊಂಬಾಳೆ ಬರುತ್ತೆ. ನಿಮ್ಗೊಂದು 8 ವರ್ಷಕ್ಕೆಲ್ಲ ಒಳ್ಳೆ ಕಂಪ್ಲೀಟ್ ಫಸಲು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬರೋಕ್ಕೆ ಶುರು ಆಗುತ್ತೆ. 10 ವರ್ಷಕ್ಕೆಲ್ಲ ನಿಮಗೆ ಒಂದು ವರ್ಷ ಒಂದು ಮರದಲ್ಲಿ ಒಂದು 100 ಕಾಯಿಯಷ್ಟು ತಗೊಳಕ್ಕೆ ತೊಂದರೆ ಇಲ್ಲ. ಉತ್ತಮ ಬೇಸಾಯ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ. ಸೊ ಒಂದು ವರ್ಷಕ್ಕೆ ಸುಮಾರು ಎಷ್ಟು ಕಾಯಿಗಳನ್ನ ಬಿಡ್ಬೋದು ಸರ್ ಒಂದು ತೆಂಗಿನ ಮರ? ಸರ್ ಈಗ ನಾವು ನ್ಯಾಷನಲ್ ಆವ್ರೇಜ್ ನಮ್ಮದು ಒಳ್ಳೆ ಮರದ್ದು ನ್ಯಾಷನಲ್ ಆವ್ರೇಜ್ ಏನಂತಂದರೆ 80 ನಟ್ಸ್ ಅಂದರೆ 80 ಕಾಯಿಗಿಂತ ಜಾಸ್ತಿ ಬಿಡ್ತಂದರೆ ಅದು ಒಳ್ಳೆ ಮರ ಅಂತ ಅಂದ್ಬಿಟ್ಟು ಒಂದು ಫಿಗರ್ ಹೇಳುತ್ತೆ. ಈಗ ನಮಗೆ ರೈತರು ನಮ್ಮ ಭಾಗಗಳಲ್ಲಿ ಸ್ವಲ್ಪ ಚೆನ್ನಾಗಿ ಬೇಸಾಯ ಮಾಡ್ತಿರೋರು 120, 140, 150 ತನಕನೂ ತೆಗಿಯೋ ರೈತರಿದ್ದಾರೆ. 50-60 ತಗೊಳ್ಳೋರು ಕೂಡ ಇದ್ದಾರೆ. ಅದು ಅವ್ರ ಬೇಸಾಯದ ಮೇಲೆ ಹೋಗ್ತಾ ಇದೆ. ನನ್ನ ಪ್ರಕಾರ ನಮ್ಮ ಭಾಗದಲ್ಲಿ ಒಂದು 80ರಿಂದ 100 ಕಾಯಿ ತಗೊಂಡ್ರೆ ಒಂದು ಮರದಲ್ಲಿ ಖಂಡಿತವಾಗ್ಲೂ ಅದು ಒಳ್ಳೆ ಇಳುವರಿ ಆಗುತ್ತೆ. ಈಗ ನಮ್ಗೆ 50 ಮರ ಇರುತ್ತೆ, 100 ಕಾಯಿ ಬಂದಂದ್ರೆ 5,000 ಕಾಯಿ ಅಥವಾ ಕೊಬ್ಬರಿಗೆ 5,000 ಕೊಬ್ಬರಿ ಸಿಕ್ತಂಗೆ ಆಗುತ್ತೆ ನಿಮಗೆ. ಅದು ಒಳ್ಳೆ ಇಳುವರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತೆಂಗಿನ ಬೆಳೆ ಜೊತೆ ಅಂತರ್ ಬೆಳೆ ಮಾಡ್ತಾರೆ ಅಂತಂದ್ರೆ ಯಾವ ಬೆಳೆ ಸೂಕ್ತ? ತೆಂಗಿನ ಬೆಳೆ ಜೊತೆ ಸರ್ ಅಂತರ್ ಬೆಳೆ ಕಡ್ಡಾಯವಾಗಿ ಮಾಡಲೇಬೇಕು. ಯಾಕೆಂದ್ರೆ ನಾವು 30ರಿಂದ 40 ಅಡಿ ಅಂತರದಲ್ಲಿ ನಾವು ಹಾಕಿರ್ತೀವಿ. ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದ ಜಾಗ ಇರುತ್ತೆ. ಅಂದ್ರೆ ಅಂತರ್ ಬೆಳೆ ಮಾಡ್ಬೇಕಂದ್ರೆ ನಾವು ನೀರಿನ ಲಭ್ಯತೆ ಕೂಡ ನೋಡ್ಕೋಬೇಕಾಗುತ್ತೆ. ಎಲ್ಲರೂ ಅಂತರ್ ಬೆಳೆ ಮಾಡಿ ಅಂತ ನಾವು ಜನರಲ್ ಆಗಿ ಹೇಳಕ್ಕಾಗಲ್ಲ. ನೀರು ಚೆನ್ನಾಗಿದೆ ಅವರಲ್ಲಿ ಅಂತಂದ್ರೆ ಅವರು ಧಾರಾಳವಾಗಿ ಕೋಕೋ ಬೆಳೆನ ಅಂತರ್ ಬೆಳೆಯಾಗಿ ಮಾಡ್ಬೋದು. ಕೋಕೋ ಅಂದ್ರೆ ಚಾಕ್ಲೇಟಿಗೆ ಬೀನ್ಸ್ ಹೋಗುತ್ತಲ್ಲ, ಅದು ಇವತ್ತು ಮಾರ್ಕೆಟಲ್ಲಿ ರೇಟ್ ಕೂಡ ಚೆನ್ನಾಗಿದೆ. ಮತ್ತೆ ಅದೇನಾಗುತ್ತೆ, ಎಲೆ ಉದುರಿಸುತ್ತೆ ಸಾಕಷ್ಟು ಪ್ರಮಾಣದಲ್ಲಿ. ನಿಮಗೆ ಕಳೆ ಬೆಳೆಯಕ್ಕೆ ಬಿಡೋದಿಲ್ಲ. ಆ ಎಲೆನೇ ನಿಮಗೆ ಬಿದ್ದಿದ್ದು ಗೊಬ್ಬರ ಆಗುತ್ತೆ, ಮತ್ತೆ ನೈಸರ್ಗಿಕ ಮಲ್ಚಿಂಗ್ ಆಗಿ ಆಕ್ಟ್ ಮಾಡುತ್ತೆ ಅದು. ಹಂಗಾಗಿ ಅದು ತುಂಬಾ ಉತ್ತಮವಾದ ಎರಡು ಕೂಡ ಹೊಂದ್ಕೊಂಡು ಹೋಗುವಂಥ ಬೆಳೆ. ಅದನ್ನ ಒಂದು ಎಕರೆಗೆ ಒಂದು 250 ಗಿಡ ಕೋಕೋ ಹಾಕ್ಬೋದು. ಮತ್ತೆ ಜಾಯಿಕಾಯಿ ಅಂದ್ರೆ ಸ್ವಲ್ಪ ಇದು ಡ್ರೈ ಲ್ಯಾಂಡಲ್ಲಿ ಕಷ್ಟ. ನೀರು ಚೆನ್ನಾಗಿದ್ದಂಥವ್ರು ಜಾಯಿಕಾಯಿ ಬೆಳೆನ ಮಾಡ್ಬೋದು. 4 ಮರದ ಮಧ್ಯೆ ಒಂದು ಜಾಯಿಕಾಯಿ ಮಾಡ್ಬೋದು. ಇನ್ನೂ ನೀರು ಚೆನ್ನಾಗಿದೆ ಅಂದರೆ ಬಟರ್ ಫ್ರೂಟ್ ಕೂಡ ಉತ್ತಮವಾದ ಬೆಳೆ. ಡ್ರೈ ಲ್ಯಾಂಡಲ್ಲಿ ಮಾಡೋವಂಥವ್ರು ಸ್ವಲ್ಪ ಕಷ್ಟ ಇವನ್ನೆಲ್ಲ ಮಾಡ್ಬೇಕಂದ್ರೆ, ಯಾಕಂದರೆ ನೀರಿಂದು ಪ್ರಮಾಣ ಅವ್ರಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಬೇರೆ ಏನಂದ್ರೆ ಸ್ವಲ್ಪ ಹಸಿರೆಲೆಗಳನ್ನ ಬೆಳ್ಕೊಳ್ಳೋದ್ರ ಮೂಲಕ ಅವರೇ ಗೊಬ್ಬರ ಅಲ್ಲಿ ಹಸಿರೆಲೆ
ಡಯಾಂಚ ಸಂದೆಂಬಿಂತವು ಹಾಕಿ ವಾಪಸ್ ಮಣ್ಣಿಗೆ ಸೇರಿಸೋದ್ರಿಂದ ಸ್ವಲ್ಪ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಮಣ್ಣಿಗೆ. ಈ ರೀತಿ ಮಾಡ್ಕೊಂಡು ಹೋಗ್ಬೋದು.